ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ KSY ಇನ್ಫಾರ್ಮೇಟಿವ್ ಟಿಪ್ಸ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಬೇಸಿಗೆ ಕಾಲಕ್ಕೆ ರಾಗಿನಲ್ಲಿ ಏನಾದರೂ ಮಾಡ್ಕೊಂಡು ತಿಂದರೆ ದೇಹಕ್ಕೆ ತಂಪು. ಹಾಗಾಗಿ ನೀವು ಯಾರೆಲ್ಲ ಈ ಥರ ಟ್ರೈ ಮಾಡಿದ್ದೀರಿ, ಮಸಾಲೆ ರಾಗಿ ರೊಟ್ಟಿನ ಟ್ರೈ ಮಾಡಿದ್ದೀರಿ ಕಮೆಂಟ್ ಮಾಡಿ. ಇದಕ್ಕೆ ಮೊದಲಿಗೆ ಒಂದು ಗಡ್ಡೆ ಈರುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದೆರಡು ಕಾಯಿನ ಮೆಣಸು, ಹಾಗೆ ಸ್ವಲ್ಪ ಕ್ಯಾರೆಟ್, ಹಾಗೆ ಸ್ವಲ್ಪ ಸೌತೆಕಾಯಿ ಈ ಥರ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತೆಗೆದುಕೊಂಡ್ಬಿಡಬೇಕು. ಒಂದು ಬಾಣಲೆಯಲ್ಲಿ ನೀರಿಟ್ಬಿಟ್ಟು ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆಯೇ 2 ಸ್ಪೂನ್ ಆಗುವಷ್ಟು ರಾಗಿ ಹಸಿ ಹಿಟ್ಟನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಟ್ಬಿಡಿ. ನೀರು ಚೆನ್ನಾಗಿ ಕುದಿ ಬರ್ತಿದೆ ಅನ್ನೋವಾಗ ಇದಕ್ಕೆ ರಾಗಿ ಹಿಟ್ಟನ್ನ ಹಾಕ್ಕೊಳ್ಳಿ. ಜೊತೆಗೆ ಈರುಳ್ಳಿ ಇವೆಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ಕೊಳ್ಳಿ. ಕ್ಯಾರೆಟ್ ತುರಿದಿರೋದು ಇವೆಲ್ಲನೂ ಇದಕ್ಕೆ ಸೇರಿಸ್ಕೊಳ್ಳಿ. ನೀಟಾಗಿ ರಾಗಿ ಮುದ್ದೆಗೆ ಯಾವ ರೀತಿ ನಾವು ಕಲಿಸ್ಕೊತೀವಿ ಆ ಥರ ಗಂಟಿಲ್ದಂಗೆ ಕಲಿಸ್ಕೊಬೇಕು. ಇವೆಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟು ಮುದ್ದೆ ಕಟ್ಟೋ ರೀತಿ ಬಂದಾಗ ಗ್ಯಾಸ್ ಆಫ್ ಮಾಡಬೇಕು. ಅದಾದಮೇಲೆ ಕೈಗೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಈ ಥರ ಒಂದು ಚಿಕ್ಕ ಚಿಕ್ಕ ಉಂಡೆ ತೆಗೆದ್ಬಿಟ್ಟು ಅದನ್ನು ಸ್ವಲ್ಪ ನಾದ್ಬಿಟ್ಟು ಬಾಳೆ ಎಲೆ ಮೇಲೆ ಈ ಥರ ತಡ್ಕೊಬೇಕು. ತೆಳುವಿನಲ್ಲೂ ತಡ್ಕೊಬೋದು, ನಿಮ್ಗೆ ಯಾವ ರೀತಿ ಬೇಕು ಆ ಥರ ತಡ್ಕೊಂಡು ಬಿಸಿ ಬಿಸಿ ಕಾದಿರೋ ಕಾವಲಿ ಮೇಲೆ ಹಾಕ್ಬಿಟ್ಟು ಎರಡೂ ಬದಿ ಚೆನ್ನಾಗಿ ಕಾಯಿಸ್ಕೊಂಡ್ರೆ ಆಯಿತು. ಇದ್ರ ಜೊತೆ ಉಪ್ಸಾರು, ಬೆಣ್ಣೆ, ತುಪ್ಪ ಈ ಥರ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ ನೋಡಿ, ಚೆನ್ನಾಗಿರುತ್ತೆ, ಟ್ರೈ ಮಾಡಿ.